ಟೋನಿ ಮೋಲಿ ವಂಡರ್ ಟೋನರ್. ಸೊ ರೆಡಿಯಾಗಿದ್ದೀನಿ, ಇಷ್ಟೇ. ಈ ರೀತಿ ಎಣ್ದಿದ್ದೀನಿ. ಆಯ್ಸಲ್ಲ ಕಟ್ ಮಾಡ್ಬಿಟ್ಟೆ. ಹಲೋ, ಮತ್ತೆ ಬಂದಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ತುಂಬ ಪ್ಲ್ಯಾನ್ಸ್ ಇತ್ತು, ನಡೀತು. ಇವಾಗ ಸದ್ಯಕ್ಕೆ ಈವ್ನಿಂಗ್ ಆಗೋಗಿದೆ. ಬೆಳಿಗ್ಗೆ ಮೇಕಪ್ ವರ್ಕ್ ಮುಗಿಸಿ ಅಲ್ಲಿಂದ ಫ್ರೆಂಡು ದೇವಸ್ಥಾನ ಫಂಕ್ಷನ್ ಇತ್ತು, ಅಲ್ಲಿಗೆ ಕುಣಿಗಲ್ಲಿಗೆ ಹೋಗಿ ಅಲ್ಲಿಂದ ಮತ್ತೆ ಇವಾಗ ಮನೆಗೆ ಬಂದು ಫೈನಲಾಗಿ ಪವಿನ ಮೀಟ್ ಮಾಡೋದಕ್ಕೆ ಎಲ್ಲರೂ ಮೀಟ್ ಆಗ್ತಾಯಿದ್ದೀವಿ. ಚಿರು ಒಬ್ಬ ಮಿಸ್ಸು, ಅವ್ನು ಬಿಟ್ಟು ಇನ್ನೆಲ್ಲ ಮೀಟ್ ಆಗ್ತಾಯಿದ್ದೀವಿ. ಅವನು ಬ್ಯುಸಿಲಿದ್ದಾನೆ, ಸೊ ಅದಕ್ಕೋಸ್ಕರ. ಸೊ ಫೋನ್ ಮಾಡಿ ಇಲ್ಲೇ ನನಗೆ ನಿಯರ್ ಆಗೋ ಕಡೆನೇ ಬರೋಕ್ಕೆ ಹೇಳಿದ್ದೀನಿ. ಆ್ಯಂಡ್ ಆಲ್ಸೋ ಸ್ವಲ್ಪ ಪಾರ್ಲರಿಗೆ ಹೋಗಬೇಕು, ಬಿಕಾಸ್ ನನಗೆ ತುಂಬಾ ಹೇರ್ ಗ್ರೋತ್ ಆಗಿರೋದ್ರಿಂದ ನಾನು ರೇಸ್ ಮಾಡ್ತಾಯಿಲ್ಲ. ಒಂದು 4 to 5 ಟೈಮ್ಸು ವ್ಯಾಕ್ಸ್ ಮಾಡಿಸೋಣ, ಆವಾಗ ಸ್ವಲ್ಪ ಟ್ಯಾನ್ ರಿಮೂವ್ ಆಗುತ್ತೆ ಸ್ವಲ್ಪ ಆದ್ರೂ ಅಂತ. ಬಿಕಾಸ್ ತುಂಬ ಟ್ಯಾನ್ ಆಗಿಬಿಟ್ಟಿದೆ ಹ್ಯಾಂಡ್ಸು. ಅದಕ್ಕೆ ಇಲ್ಲಿಂದ ಇವಾಗ ನಾನು ಹೊರಡಬೇಕು. ಹೀಗೆ ಹೋದರೆ ಅಂತೂ ನಾನು ಹೋಗೋಕ್ಕೆ ರೆಡಿ ಇದ್ದೀನಿ, ಏಕೆಂದರೆ ಮನೆ ಹತ್ರದಲ್ಲೇ ಇರೋ ಒಂದು ರೆಸ್ಟೋರೆಂಟಿಗೆ ಕರೆದಿರೋದ್ರಿಂದ ಹಿಂಗೆ ಹೋದ್ರೂ ನಡೆಯುತ್ತೆ. ಹೋಗಬೇಕಲ್ಲ ಸಲೂನಿಗೆ, ಸೊ ಅದಕ್ಕೆ ಬೇರೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಹೋಗೋದಂತ. ಆ್ಯಂಡ್ ಆಲ್ಸೋ ಅವಳ ಬರ್ಡೇ ಇವತ್ತು, ಏನಾದರೂ ಕೊಡಿಸ್ಬೇಕಲ್ವಾ, ಅದಕ್ಕೆ ಏನೋ ಅನ್ಕೋತಾ ಇದ್ದೀನಿ. ಆನ್ ದಿ ವೇ ಹೋಗ್ತಾ ನೋಡೋಣ ಏನಾಗುತ್ತೆ ಅಂತ. ಸದ್ಯಕ್ಕೆ ರೆಡಿ ಆಗೋಣ. ಈ ಒಡ್ಡಿ ಥರ ಇದ್ದೀನಿ. ಇವತ್ತು 4 hours ನಿದ್ದೆನೂ ಕೂಡ ನಾನು ಮಾಡಿಲ್ಲ. ನೆನ್ನೆ ನೈಟು ರಿಸೆಪ್ಷನ್ ಇತ್ತು, ಬೆಳಗ್ಗೆ ಮುಹೂರ್ತಮ್ ಇತ್ತು. 4 hour ನಿದ್ದೆನೂ ಆಗಿಲ್ಲ ಸರಿಯಾಗಿ. ಬಂದು ಮಲ್ಗೋಣ ಅಂತ ಅಂದ್ಕೊಂಡೆ, ಇವಾಗ ಮತ್ತೆ ಹೋಗ್ತಾಯಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಸದ್ಯಕ್ಕೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಬರ್ತೀನಿ. ಸದ್ಯಕ್ಕೆ ಡ್ರೆಸ್ ಆಮೇಲೆ ತೋರಿಸ್ತೀನಿ. ಫೇಸ್ ವಾಶ್ ಆಲ್ರೆಡಿ ಆಗಿದೆ. ನಾರ್ಮಲಾಗಿ ಸ್ಕಿನ್ ಕೇರ್ ಮಾಡ್ತೀನಿ ಅಷ್ಟೇ, ಬೇರೆ ಏನೂ ಇಲ್ಲ. ಟೋನಿ ಮೋಲಿ ವಂಡರ್ ಟೋನರ್, ಅದು ಸ್ವಲ್ಪ ಡ್ರೈ ಆಗಲಿ. ಸ್ಲೀವ್ಲೆಸ್ ಎಂತಕ್ಕೆ ಹಾಕಿದ್ದೀನಿ ಅಂತಂದರೆ ತುಂಬ ಸೆಕೆ ಆಗ್ತಿದೆ. ಆ್ಯಂಡ್ ಮೋರೋವರ್ ನಾನು ಇವಾಗ ಹಂಗೆ ಸಲೂನ್ಗೆ ಹೋದರೆ ಈಸಿ ಆಗುತ್ತೆ ಮತ್ತು ಅಂತ ಅಷ್ಟೇ. ತುಂಬ ದಿನ ಆಗಿತ್ತು ಈ ಡ್ರೆಸ್ ಹಾಕಿ. ಎಲ್ಲ ಎಷ್ಟು ಗುಂಡಿಗೆ ಆಗ್ತಾಯಿದ್ದೀನಿ ಅನ್ನೋದು ಡ್ರೆಸ್ಗಳನ್ನ ಯೂಸ್ ಮಾಡುವಾಗ ಗೊತ್ತಾಗ್ತಾ ಇದೆ ನನಗೆ. ಎಷ್ಟು ಬ್ಲ್ಯಾಕ್ ಆಗ್ತಿದೆ ನನಗೆ ಕತ್ತು. ಏನಾದರೂ ಸಜೆಷನ್ ಕೊಡಿ, ಏನು ಮಾಡೋದು ಅಂತ. ನಾನು ಸ್ವಲ್ಪ ಕ್ರೀಮ್ಸ್ಗಳನ್ನ ಯೂಸ್ ಮಾಡ್ತಾಯಿದ್ದೀನಿ, ಆದರೆ ರೆಗ್ಯುಲರಾಗಿ ಯೂಸ್ ಮಾಡೋಕ್ಕಾಗ್ತಾಯಿಲ್ಲ ನನಗೆ. ಅದೇ ಪ್ರಾಬ್ಲಮ್ ಆಗ್ತಾ ಇರೋದು. ಮತ್ತೆ ಆಲ್ರೆಡಿ 2 ಪಿಂಪಲ್ ಬಂದಿದೆ, ಹೋಗಿತ್ತು. ಇಲ್ಲಿಗೆ ಬಂದಮೇಲೆ ನೀರು ಚೇಂಜ್ ಎಲ್ಲ ಆಯ್ತಲ್ಲ, ಅದಕ್ಕೆ ಒಂದೊಂದಲ್ಲ ಏನು ಒಡ್ಡಿ ಥರನೇ ಇರೋದು ನಾನು ಮಾತ್ರ. ಸೊ ಸನ್ಸ್ಕ್ರೀನ್, ಇದು ಸನ್ಸ್ಕ್ರೀನ್ ಅಂತ ಮಾತ್ರ ಅಲ್ಲ, ಇದು ಮಾಯ್ಶ್ಚರೈಸರ್ ಕೂಡ ಹೌದು. ಅಷ್ಟೆ. ಸೊ ಎಲ್ಲರೂ ಹೇಗಿದ್ದೀರಾ? ವಿಡಿಯೋ ಅಂತೂ 1 ವಾರದಿಂದ ಹಾಕೋಕ್ಕಾಗಿಲ್ಲ, ಸಾರಿ. ಮೈಸೂರಿಗಿನ್ನ 1 ವಾರ ಹೋಗಲ್ಲ, ಅಲ್ಲಿವರೆಗೂ ವಿಡಿಯೋನೂ ಬರಲ್ಲ ಅಂತ ಅಂದ್ಕೊಳ್ಳಿ. ಇವತ್ತು ಈಚೆ ಹೋಗ್ತಾ ಇದ್ದಲ್ಲ, ಬೆಳಿಗ್ಗೆಯಿಂದ ವಿಡಿಯೋ ಮಾಡಬೇಕಿತ್ತು ನಾನು, ಆದರೆ ಮಾಡೋಕ್ಕಾಗಿಲ್ಲ. ವರ್ಕ್ ಪ್ಲೇಸಲ್ಲಿ ಆನ್ ಮಾಡಿ ಆಫ್ ಮಾಡಿ ತುಂಬ ರಿಸ್ಕ್ ಆಗುತ್ತೆ ಅಂದ್ಬಿಟ್ಟು ನಾನು ಏನು ಮಾಡಲಿಲ್ಲ ಅಷ್ಟೇ. ಸೊ ಇಷ್ಟೇ ನಾನು ರೆಡಿ ಆಗುವುದು. ಸ್ವಲ್ಪ ಐಬ್ರೋ ಕೂಡ ಮಾಡಿಲ್ಲ, ಫೇಸ್ ರೇಸ್ ಏನೂ ಮಾಡಿಲ್ಲ, ಬಿಕಾಸ್ ನಾನು ನಿಮ್ಗೆ ಅದೊಂದು ವಿಡಿಯೋ ಮಾಡಬೇಕು. ಅದಕ್ಕೋಸ್ಕರ ಅಂತಲೇ ಇನ್ನೊಂದು ಸ್ವಲ್ಪ ಗ್ರೋ ಆಗಲಿ ಅಂತ ಬಿಡ್ತಾ ಇರೋದು. ಅದಿಲ್ಲ ಅಂದರೆ ಇಷ್ಟೊತ್ತಿಗೆ ಮಾಡಿಬಿಡ್ತಾ ಇದ್ದೆ. ವಿಡಿಯೋ ಮಾಡಬೇಕು ಅನ್ನೋ ರೀಸನಿಂದನೇ ಬಿಟ್ಟಿದ್ದೀನಿ, ಎಷ್ಟು ಗ್ರೋ ಆಗುತ್ತೋ ಆಗಲಿ ಅಂತ. ಟೈಮ್ ಸಿಗ್ತಾ ಇಲ್ಲ ನನಗೆ. ಮಿರರ್ ಹತ್ರ ಮಾಡ್ಕೋಬೇಕಿತ್ತು, ಮಿರರ್ ಇಲ್ಲ. ಮಿರರ್ ಇದೆ, ಎದ್ದೋಗಕ್ಕೆ ಕಷ್ಟ ನನಗೆ.
ಸಿಂಪಲಾಗಿ ಈ ರೀತಿ ಡಾರ್ಕಾಗಿ ಮಾಡಲ್ಲ, ಸಾಕಿಷ್ಟೆ. ನೋಡಿ ಎಷ್ಟು ಬೆಳೆದಿದೆ ಅಂತ. ಅಪ್ಪ, ಇದಕ್ಕೆ ಸುಮ್ಮನೆ ಇದ್ದೀನಿ, ಸಿಂಪಲಾಗಿ ಹೋಗೋಣ ಆಯಿತಾ. ಅದಾದಮೇಲೆ ಲಿಪ್ಸ್ಟಿಕ್ ಹಾಕೋತೀನಿ. ಮಿರರ್ ಸಿಕ್ತು. ಅಪ್ಪ ದೇವ್ರೆ, ಶೆಕೆಗೆ ಶೆಕೆ ತಡ್ಕೊಳಕ್ಕಾಗ್ತಾಯಿಲ್ಲ. ಏನು ಬೇಕಾದ್ರೂ ತಡಿಬೋದು ಅಂತ ಹೇಳುವುದು ಸುಲಭ, ಆದರೆ ಏನು ತಡ್ಕೊಳ್ಳೋ ಅಷ್ಟು ಶಕ್ತಿ ಈ ಮನುಷ್ಯನ ಜೀವನಕ್ಕಿಲ್ಲ. ಅದೇ ಟ್ರೂ. ನಾನು ತುಂಬ ಯೂಸ್ ಮಾಡಿರೋ ಅಂತಹ ಲಿಪ್ಸ್ಟಿಕ್ ಇದು 2ನೇದು ನಾನು ತೊಗೊಂಡಿರೋದು. ಬೇಕು ಅಂದರೆ ಕಮೆಂಟ್ ಮಾಡಿ ಆಯಿತಾ. ಈಗ ಸ್ವಲ್ಪ ಲೈನರ್ ಹಾಕ್ತೀನಿ. ಸಾಕು, ಜಾಸ್ತಿ ಬೇಡ. ಇಷ್ಟೇ ಗೈಸ್, ನಾನು ರೆಡಿ ಆಗೋದು. ತಲೆ ಬಾಚ್ಕೋಬೇಕು, ನೀಟಾಗಿ ಬಾಚ್ಕೊಂಬರ್ತೀನಿ ಆಯಿತಾ. ಸೇಮ್ ಇದೇ ಥರನೇ ಪೋಣಿ ಹಾಕ್ಬಿಟ್ಟು ಎಣಿಯೋದು. ಇದನ್ನು ಇನ್ನೊಂದು ಸಲ. ಸೊ ರೆಡಿಯಾಗಿದ್ದೀನಿ, ಇಷ್ಟೇ. ಈ ರೀತಿ ಎಣ್ದಿದ್ದೀನಿ. ತುಂಬ ಜನ ಅಲ್ಲ, 2-3 ಮೆಂಬರ್ಸ್ ಏನೋ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿದ್ರು, ನೀವು ಯಾವಾಗಲೂ ಯಾಕೆ ಮೆಸ್ಸಿಯಾಗೇ ಇರ್ತೀರಾ ಅಂತ. ರಿಯಾಲಿಟಿ ವಿಡಿಯೋಸ್ ಮಾಡಬೇಕು ಅಂತಂದರೆ ಮೆಸ್ಸಿಯಾಗೇ ಇರ್ತೀವಿ. ಡೈಲಿ ಬ್ಲಾಗ್ಸ್ ಮಾಡಬೇಕು ಅಂತ ಅಂದಾಗ ಬೆಳಗ್ಗೆದ್ದು ಹೇಗಿರ್ತೀನೋ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ, ಅದಕ್ಕೆ ಮೆಸ್ಸಿಯಾಗಿರ್ತೀನಿ. ಸೊ ರೆಡಿ ಆಗಬೇಕು ಅಂತ ಅಂದಾಗ, ಅಂಥ ಫಂಕ್ಷನ್ಸ್ಗಳಿಗೆ ಹೋದಾಗ ರೆಡಿ ಆಗ್ತೀನಿ, ಆವಾಗ ಗೆಟ್ ರೆಡಿ ವಿತ್ ಮೀ ಮಾಡ್ತೀನಿ, ಅಷ್ಟೇ ಸಿಂಪಲ್. ಸೊ ಮನೇಲಿದ್ದಾಗಲೂ ಯಾವಾಗ್ಲೂ ಪ್ರಾಪರಾಗಿ ರೆಡಿಯಾಗಿ ಇರೋದಕ್ಕೆ ಆಗಲ್ಲ, ಸ್ವಲ್ಪ ಗುಂಡು ಕಾಣಿಸ್ತಾ ಇದ್ದೀನಿ, ಇಟ್ಸ್ ಓಕೆ. ಸೊ ಈ ಡ್ರೆಸ್ ಈ ರೀತಿ ಇದೆ. ಈಗ ನಾವು ಹೊರಡುವ ಆಯಿತಾ. ನಾರ್ಮಲಾಗಿ ಪ್ರತಿ ಸಲ ಏನು ಗಿಫ್ಟ್ ಕೊಡೋದು ಅನ್ನೋ ಥರನೇ ಚಿಂತೆ ನನಗಾದರೆ. ಕೆಲವೊಂದು ವಾಚಸ್ ಮೇಲೆ ಅಥವಾ ಕಾಸ್ಟ್ಯೂಮ್ಸ್ ಮೇಲೆ ಇದೆ ಬ್ರ್ಯಾಂಡ್ ತೊಗೋಬೇಕು ಅನ್ನೋದೆಲ್ಲ ಇರುತ್ತೆ. ಬಟ್ ಇವಳು ಆ ಥರ ಅಲ್ಲ. ಸೊ ನಾನು ಯಾವಾಗಲೇ ಏನೋ ಕೊಡಿಸಿದ್ರು ಕೂಡ ಅವಳಿಗೆ ಅದು ಯೂಸ್ಫುಲ್ ಆಗಬೇಕು ಆ್ಯಂಡ್ ಆಲ್ಸೋ ಅದನ್ನ ಅವಳು ಬಳಸಬೇಕು. ಸೊ ಆ ರೀತಿ ಕೊಟ್ಟರೆ ವರ್ತ್ ಅಂತ ನನಗನ್ಸುತ್ತೆ. ಸೊ ಅದಕ್ಕೆ ನಾನು ಈ ಸಲ ಕಾಲ್ ಚೈನ್ ಕೊಡ್ಸೋಣ. ಚಿನ್ನ ಅಂತೂ ಕೊಡ್ಸೋಕ್ಕಾಗಲ್ಲ, ಗ್ರಾಮ್ಗೆ 16,000 ಆಗಿರೋದ್ರಿಂದ, ಅಷ್ಟು ಬಜೆಟ್ಗೆ ನನ್ನ ಹತ್ರ ಇವಾಗ ಇಲ್ಲದೆ ಇರೋದ್ರಿಂದ ನಾನು ಈ ಸಲ ಓಕೆ ಸಿಂಪಲ್ಲಾಗಿ ಕಾಲ್ ಚೈನ್ ಕೊಡ್ಸೋಣ ನನ್ನ ಬಜೆಟಲ್ಲಿ ನೋಡಿಬಿಟ್ಟು ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಬೆಳ್ಳಿ ರೇಟ್ ಏನು ಕಮ್ಮಿ ಇಲ್ಲ ಆಗಂತ, ಅದು ಕೂಡ ರೈಸ್ ಆಗಿದೆ ಅನ್ನೋದು ಎಲ್ರಿಗೂ ಗೊತ್ತು. ನನಗೆ ಇನ್ನೊಂದು ಸ್ವಲ್ಪ ದಪ್ಪದ್ದು ತೊಗೋಬೇಕು ಅನ್ನೋದು ನನ್ನ ಮೈಂಡಲ್ಲಿ ಇದ್ದಿದ್ದು. ಬಟ್ ಆದರೆ ಅವಳು ಅಷ್ಟು ದಪ್ಪದ್ದು ಯೂಸ್ ಮಾಡಲ್ಲ. ಇದು ಕೊಡ್ಸೋಣ, ಅವಳಿಗೆ ಬೇಕು ಅಂತಂದರೆ ಇಟ್ಕೊಳ್ಳಿ, ಇಲ್ಲಾಂದರೆ ಎಕ್ಸ್ಚೇಂಜ್ ಮಾಡಿಸ್ಕೊಳ್ಳಿ ಅವಳು ಅಲ್ಲಿಗೆ ಬಂದು ಅಂತ ಅಂದ್ಬಿಟ್ಟು ಶಾಪ್ವರೆಗೂ ಹೇಳಿಬಿಟ್ಟು ನಾವು ರೆಸ್ಟೋರೆಂಟ್ಗೆ ಹೋದ್ವಿ. ಮೀಟಪ್ ಸ್ಟಾರ್ಟ್ ಆಯಿತು, ಕಾನ್ವರ್ಸೇಷನ್ ಕೂಡ ಸ್ಟಾರ್ಟ್ ಆಯಿತು. ಅನು ಅಲ್ಲೇ ಕೆಲಸ ಮಾಡ್ತಾ ಇದ್ದ. ಒಂದು 6 o'clock ಆಗಿತ್ತು ಅನಿಸುತ್ತೆ ಮೇ ಬಿ ನಾವಲ್ಲಿ ಮೀಟ್ ಆದಾಗ. ಈಗ ನೀನು ಸ್ನಾನ ಮಾಡಿರೋ ಥರ ಕಾಣಿಸ್ತಾ ಇದೆಯಾ ಅಂತ ನಿಜ. ನಾನು ಸ್ನಾನನೇ ಮಾಡ್ತಾನೆ ಅಲ್ವಾ, ನಾನು ಟೆಂಪಲ್ ಹೋಗಿಲ್ಲ. ನಿಮಗೆ ಸಿಗ್ತೀನಿ ಅಂತಾರೆ, ಇವಾಗ ಜಸ್ಟ್ ಸ್ನಾನ ಮಾಡಿ ಎದ್ದು ಬಂದಿದ್ದು. ನಾನು ಹನುಮಾನ್ ವೆಜಿಟೇರಿಯನ್ ಆಗಿರೋದ್ರಿಂದ ನಾವು ಫ್ರೆಂಚ್ ಫ್ರೈಸು ಸಲಾಡ್ಸ್ ತೊಗೊಂಡ್ವಿ. ಅವರು ನಾನ್ ವೆಜ್ಗೆ ಪ್ಲ್ಯಾನ್ ಮಾಡಿಕೊಂಡ್ರು. ಕೇಕ್ ತಂದರೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಈ ರೀತಿ ಬ್ರೆಡ್ಡಲ್ಲಿ ನಾವು ಕೇಕ್ ಬರುತ್ತಲ್ಲ, ಸೊ ಅದನ್ನು ಪ್ಲ್ಯಾನ್ ಮಾಡಿಕೊಂಡು ತೊಗೊಬಂದಿದ್ದೆ. ಸಾಸಲ್ಲಿ ಹಾಗೆ ಹ್ಯಾಪಿ ಬರ್ಡೇ ಅಂತ ಬರೆಯೋಣ ಅಂತ ಬರಿತಾ ಇದ್ದೆ ನಾನು. ಮಯೋನೈಸ್ ಇಸ್ಕೋಬೇಕಿತ್ತು.
ಫೀಮೇಲ್ ಫ್ರೆಂಡ್ಶಿಪ್ ಲಾಂಗ್ ಟೈಮ್ ಇರಲ್ಲ ಅಂತ ಎಲ್ಲರೂ ಹೇಳ್ತಾರೆ, ಬಟ್ ನನಗೆ ಅದು ರಾಂಗ್. ನಾವು ಹೇಗೆ ಅದನ್ನು ನಡೆಸ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತೀವೋ ಅದೆಲ್ಲ ಡಿಪೆಂಡ್ ಆಗಿರೋದು ನಮ್ಗಳ ಮೇಲೆ ಆಗಿರುತ್ತೆ. ನಮ್ಮಿಬ್ಬರ ಫ್ರೆಂಡ್ಶಿಪ್ ಇವಾಗ 11ನೇ ವರ್ಷದಲ್ಲಿ ಇದ್ದೀವಿ ನಾವು. ಅವಳು ಇಲ್ಲದೆ ಇರೋಗ ನಾನು ಅವಳ ಬಗ್ಗೆ ಕೆಟ್ಟದಾಗ ಮಾತಾಡೋದು, ಅಥವಾ ನಾನು ಇಲ್ಲದೆ ಇರೋ ಟೈಮಲ್ಲಿ ನನ್ನ ಬಗ್ಗೆ ಅವಳು ಕೆಟ್ಟದಾಗ ಮಾತಾಡೋದು, ಇದು ಯಾವುದೂ ಕೂಡ ನಡೆದಿಲ್ಲ ನಮ್ಮಿಬ್ಬರ ಮಧ್ಯೆ. ಒಂದು ವೇಳೆ ನಾವು ಬೈಕೊಂಡಿದ್ರು ಕೂಡ ಬೈದಿದ್ದೀನಿ ಅಂತಲೇ ಡೈರೆಕ್ಟಾಗಿ ನಾವಿಬ್ಬರು ಹೇಳ್ಕೊಂಡ್ಬಿಡ್ತೀವಿ. ಇಬ್ಬರು ಡಿಫ್ರೆಂಟ್ ಪರ್ಸನ್ಸ್, ಡಿಫ್ರೆಂಟ್ ಥಾಟ್ಸ್ ಎಲ್ಲನೂ ಕೂಡ ಡಿಫ್ರೆಂಟ್. ನಾನಿರೋ ರೀತಿ ಅವಳಿಲ್ಲ, ಅವಳಿರೋ ರೀತಿ ನಾನಿಲ್ಲ, ಬಟ್ ಆದರೂ ನಾವು ಜೊತೆಲಿದ್ದೀವಿ. ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ಅಸ್ ಅಂತ ಅನ್ಸುತ್ತೆ. ಯಾವುದೇ ರಿಲೇಶನ್ಶಿಪ್ ಆಗಿರಲಿ, ಫ್ರೆಂಡ್ಶಿಪ್ ಆಗಿರಲಿ, ಎಫರ್ಟ್ಸ್ ಅನ್ನೋದು ತುಂಬಾನೇ ಮ್ಯಾಟರ್ ಆಗುತ್ತೆ. ಅದು ನಮ್ಮಿಬ್ಬರ ಮಧ್ಯೆ ಇರೋದಕ್ಕೆ ನಾವು ಇನ್ನೂ ಜೊತೆಲಿದ್ದೀವಿ ಅಂತ ಅನ್ಸುತ್ತೆ. ಟಚ್ ವುಡ್ ಏನೂ ಆಗದೆ ಇರಲಿ. ಬ್ಲಾಸ್ಟ್ ಆಯ್ತು ಬಚ್ಚ. Thank you so much. It's a nice. ಕೇಕ್ ಕಟ್ ಮಾಡ್ತಾ ಇರೋದು. ಕೇಕ್ ಅಲ್ಲ, ಬ್ರೆಡ್ ಅನ್ಸುತ್ತೆ. ನೋ, ಇಟ್ಸ್ ಯಾರು ಚೆನ್ನಾಗಿ ಇಟ್ಟಿರ್ಲಿ, ನಿನ್ನ ಒಳ್ಳೇದು ಮಾಡಲಿ. ತಗೋ ಹಂಗೆ ಬಾ, ಅಲ್ಲಿಂದ ತೆಗಿ, ಪರವಾಗಿಲ್ಲ. ಅವಳು ಕಾಣಿಸ್ತಿಲ್ಲ. ಹಾ, ಈಗ ಕಾಣಿಸ್ತಿದೆ. ಏನ್ ಮಾಡ್ತಾನೆ? ಅದು ನಿಂಗೆ ಇಷ್ಟ ಆಗಿಲ್ಲ ಅಂದರೆ ಎಕ್ಸ್ಚೇಂಜ್ ಮಾಡಿಸು. ಮಿಡ್ ಬಿ ವಾಚ್. ನೋ, ಸಿಲ್ವರ್ ಅಲ್ಲೇನೋ ಅನ್ಸುತ್ತೆ. ಆ ಬಾಕ್ಸ್ ನೋಡಿನೇ ಕಂಡಿಡ್ದೆ ಅಲ್ಲ ನೀನು. ನೆಕ್ಸ್ಟ್ ಇಯರ್ ಮದುವೆ ಆಗ್ತೀನಿ ಅಂದ್ಲು. ಕಾಲುಂಗ್ರನ ಮದುವೆ ಕೊಡೋಕ್ಕಿಂತ ಮುಂಚೆ ನಾನೇ ಕೊಡ್ತಾ ಇದ್ದೀನಿ. ಕಾಲುಂಗ್ರ ಕೊಟ್ಬಿಟ್ಟಿದ್ದೀನಿ. ಇವಾಗ ಕಾಲಿಗೆ ನಿಜಾನು ಚೈನಾ ಕಾಲುಂಗ್ರನ ಅಯ್ಯೋ ದೇವುಡ. ನಿನ್ನ ಮದುವೆಗೆ ನೀನು ಇದನ್ನೇ ಹಾಕ್ಕೋಬೇಕು. ನಿನ್ಗೆ ಇಷ್ಟ ಆಗಿಲ್ಲ ಅಂದರೆ ಎಕ್ಸ್ಚೇಂಜ್ ಮಾಡಿಸ್ಕೊ. ಅವ್ರಿಗೆ ಹೇಳಿ ಬಂದಿದ್ದೀನಿ. ನನ್ನ ಮದುವೆ ಆಗೋದು ಇವಾಗ. ಮದುವೆ ಆಗುವಾಗ ಥ್ಯಾಂಕ್ ಯು ಇದೆ ಹಂಗೆ ಥ್ಯಾಂಕ್ ಯು ತೋರ್ಸ. ಪ್ರಮೋದ್ ಬೇಕಾಯ್ತು. ಅವ್ರಿಗೊಂದು ಬೇಕಾಯ್ತು. ಇನ್ನೊಂದು ಬೇಕಾ? ಇವನು ಬೇಕಾ? ಯಾವ್ದು ಕಾಲು ಹೋಗ್ಲಿ ನೋಡೋಣ ಹೆಂಗಾಗುತ್ತೆ, ಫಿಟ್ ಆಗುತ್ತೆ ಏನು ನೋಡೋಣ. ಇದು ಕೊಡೋ ನೀನು ಕ್ಯಾಮ್ರಾನ. ಅವ್ಳ ಕಾಲನ್ನ ತಲೆ ಮೇಲೆ ಇಡು. ನಾನು ಮೊದಲಿಂದನೂ ನಾನು ಯಾರಿಗೆ ಒಂದು ಗಿಫ್ಟ್ ಕೊಡಿಸ್ತೀನಿ ಅಥವಾ ಯಾವುದಾದ್ರೂ ಒಂದು ವಸ್ತು ಕೊಡಿಸ್ತೀನಿ ಅಂತಂದರೆ ಅದು ನನ್ನ ಅರ್ನಿಂಗ್ಸ್ ಆಗಿರಬೇಕು. ಆವಾಗಲೇ ಅದಕ್ಕೊಂದು ಫೀಲ್ ಇರುತ್ತೆ. ನಮ್ಮಮ್ಮ, ನನ್ನ ತಮ್ಮ, ನನ್ನ ಹಸ್ಬೆಂಡ್ ಯಾರ ಹತ್ರನೂ ಕೂಡ ನಾನು ಇವತ್ತಿನವರೆಗೂ ಈಸ್ಕೊಂಡು ಕೊಡಿಸೋ ಅಂಥದ್ದು ಅಥವಾ ಅವ್ರಿಗೆ ಕೊಡಿಸೋ ಅಂಥದ್ದು ಯಾವುದನ್ನು ನಾನು ಮಾಡಿಲ್ಲ. ನಾನು ಕಷ್ಟಪಡ್ತೀನಿ, ನಾನು ದುಡಿತೀನಿ, ನನ್ನ ಕೈಲಿ ಏನಾಗುತ್ತೆ ಅದನ್ನು ಕೊಡಿಸ್ತೀನಿ. ಅದು 10 ರೂಪಾಯಿದಾಗಿರ್ಬೋದು, 100 ರೂಪಾಯಿದಾಗಿರ್ಬೋದು. ನಮ್ಮ ದುಡಿಮೇಲೆ ನಾವು ಕೊಡಿಸೋ ಫೀಲ್ ಇದೆ ಗೊತ್ತಾ, ಅದು ಬೇರೆನೇ ಆಗಿರುತ್ತೆ. ಅವಳು ಎಕ್ಸ್ಪೆಕ್ಟ್ ಅಂತೂ ಮಾಡಿರಲಿಲ್ಲ ನಾನು ಇದನ್ನು ಕೊಡಿಸ್ತೀನಿ ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ. ಬಾಯ್.